ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಶಾರ್ಟ್ ಕ್ರಿಯೇಟರ್ಸ್ ಎಲ್ಲ ಯಾರೆಲ್ಲ ಇದ್ದೀರಾ ಅವ್ರಿಗೆ ಒಂದು ಅಪ್ಡೇಟ್ ಬಂದಿದೆ, ಓಕೆನಾ. ಸೊ ಈ ಅಪ್ಡೇಟ್ ನೀವು ತಿಳ್ಕೊಳ್ಳೇಬೇಕು. ಸೊ ಇಲ್ಲ ನಾನು ಶಾರ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಏನಿದ್ದೀರಾ ಅವ್ರಿಗೂ ಈ ಅಪ್ಡೇಟ್ ಏನಿದೆ ನೀವು ತಿಳ್ಕೊಳ್ಳೇಬೇಕು, ಓಕೆನಾ. ಸೊ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಏನು ಅಪ್ಡೇಟು ಏನು ಎತ್ತ ಅಂತ. ಸೊ ಡೀಟೇಲ್ಸಾಗಿ ನೋಡಿ, ಓಕೆನಾ. ಆಗಲೇ ನಿಮಗೆ ಗೊತ್ತಾಗೋದು, ಇಲ್ಲಾಂದರೆ ಕನ್ಫ್ಯೂಸ್ಡ್ ಆಗಿಬಿಡ್ತೀರ, ಏನಂತ ಅಷ್ಟೇನು ಗೊತ್ತಾಗಲ್ಲ. ಸೊ ಕರೆಕ್ಟಾಗಿ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆನಾ, ಡೀಟೇಲ್ಸ್ ಆಗಿ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಅಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ಶಾರ್ಟ್ಸ್ದು ಏನು ಅಪ್ಡೇಟ್ ಅಂದರೆ, ಸೊ ಫಸ್ಟ್ ಬಂದುಬಿಟ್ಟು ಯಾರೆಲ್ಲ ಇದ್ರಿ ಲೈಕ್ 4-5 ವ್ಯೂಸ್ ಇತ್ತು ಅಲ್ವಾ. ಸೊ ಅವ್ರದ್ದೆಲ್ಲ ಟೆನ್ಷನ್ನು ಫ್ರೀ ಅಂತಲೇ ಹೇಳಿ, ಓಕೆನಾ. ಈಗ ಮಾರ್ಚ್ 31 ಏನಿದೆ ಈ ಅಪ್ಡೇಟ್ ಏನಿದೆ ಲಾಗು ಆಗಿಬಿಡುತ್ತೆ ಎಲ್ಲರಿಗೂ, ಓಕೆನಾ. ಸೊ ಮಾರ್ಚ್ 31 ಏನಿದೆ ಅವಾಗಿಂದ, ಸೊ ಈಗಿಂದ ಏನಲ್ಲ, ಮಾರ್ಚ್ 31 ಯಾರ್ದೆಲ್ಲ 100, 200, 300 ವ್ಯೂಸ್ ಬರ್ತಾ ಇರ್ತೋ ಅವ್ರಿಗೆ 1000ದಲ್ಲೇ ವ್ಯೂಸು ನೋಡೋಕ್ಕೆ ಸಿಗುತ್ತೆ. ಲೈಕ್ 1K 2K 3K ಲೈಕ್ 10,000ವರೆಗೂ ನಿಮ್ಮದು ಹೋಗ್ಬೋದು, ಓಕೆನಾ. ಸೊ ಏನಕ್ಕೆ ಬಂದುಬಿಟ್ಟು ನಮ್ಮದು ವ್ಯೂಸ್ ಇನ್ಕ್ರೀಸ್ ಸಿಗುತ್ತೆ, ಏನು ರೀಸನ್ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಓಕೆನಾ. ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ನೋಡಿ ಗೈಸ್, ಈಗ ಫಸ್ಟ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡೋದಾದರೆ, ಇಲ್ಲಿ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡೋದಾದರೆ ನಾವು ಸ್ವೈಪ್ ಅಪ್ ಏನಾದರೂ ಮಾಡೋದಾದರೆ, ಸೊ ನಾವು ಸ್ವೈಪ್ ಅಪ್ ಮಾಡೋದನ್ನು ಕೂಡ ಏನಿದೆ ಅದು ಕೌಂಟ್ ಮಾಡುತ್ತೆ ಇನ್ಸ್ಟಾಗ್ರಾಮಲ್ಲಿ, ಓಕೆನಾ. ಲೈಕ್ ಈಗ ನಾವು ಸ್ವೈಪ್ ಅಪ್ ಮಾಡಿದರೆ ನಿಲ್ಲಿಸ್ದಂಗೆ ಸ್ವೈಪ್ ಅಪ್ ಮಾಡ್ಕೊಂಡು ಹೋದ್ರೇನು ಅದ್ರದ್ದು ಬಂದುಬಿಟ್ಟು ಕೌಂಟ್ ಆಗುತ್ತೆ, ಓಕೆನಾ, ವ್ಯೂಸು ಇನ್ಸ್ಟಾಗ್ರಾಮಲ್ಲಿ. ಸೊ ಸೇಮ್ ಅದೇ ಥರ ಯೂಟ್ಯೂಬಲ್ಲೂ ಈಗ ನೀವು ಯಾರ್ದಾದ್ರೂ ಈಗ ವೀಡಿಯೋ ನೋಡ್ತಾ ಇದ್ದರೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ನೋಡಿ. ಈಗ ಯಾರ್ದಾದ್ರೂ ನೀವು ವೀಡಿಯೋಸ್ ಏನಾದರೂ ನೋಡ್ತಾ ಇದ್ದರೆ ಈಗ ಸ್ವೈಪ್ ಅಪ್ ಮಾಡ್ತಾ ಇರ್ತೀರ. ಬಟ್ ಯೂಟ್ಯೂಬಲ್ಲಿ ಹೆಂಗೆ ಇಲ್ಲಿ ಕೌಂಟ್ ಆಗೋದು ವ್ಯೂಸು, ನೀವು ಸ್ವೈಪ್ ಅಪ್ ಮಾಡಿದ್ರೆ ವ್ಯೂಸ್ ಕೌಂಟ್ ಆಗ್ತಾ ಇದ್ದಿಲ್ಲ ಮೊದಲು, ಓಕೆನಾ. ಬಟ್ ಈಗ ಬಂದುಬಿಟ್ಟು ಯೂಟ್ಯೂಬಲ್ಲಿ ಏನು ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂದರೆ, ಈಗ ನೀವು ಸ್ವೈಪ್ ಅಪ್ ನಿಮ್ಮ ಮುಂದೆ ವೀಡಿಯೋ ಬಂತು, ನೀವು ನೋಡಿಲ್ಲ, ಅದನ್ನು ಸ್ವೈಪ್ ಅಪ್ ಮಾಡಿದ್ರೂ ಆ ವ್ಯೂ ಏನಿದೆ ಕೌಂಟ್ ಆಗುತ್ತೆ, ಓಕೆನಾ. ಸೊ ನಿಮಗೆ ಎಷ್ಟು ಮಿಲಿಯನ್ ವ್ಯೂ ಬೇಕು ನಿಮ್ಮ ಚಾನೆಲ್ನ ಮಾನಿಟೈಸೇಷನ್ ಮಾಡೋಕ್ಕೆ? 10 ಮಿಲಿಯನ್ ವ್ಯೂ ಬೇಕು. ಬಟ್ ಇಲ್ಲಿ ಬಂದುಬಿಟ್ಟು ಇದು ಶೋ ಅಪ್ಪಿಗೆ ಮಾತ್ರ ಈ ಅಪ್ಡೇಟ್ ಕೊಡ್ತಾ ಇರೋದು ಯೂಟ್ಯೂಬು, ಓಕೆನಾ. ಈ ಸ್ವೈಪ್ ಅಪ್ ಮಾಡೋ ಕೌಂಟ್ ಏನಿದೆ ಅದು ನಿಮಗೆ ಸಿಗಲ್ಲ. ನಿಮ್ಮ YT ಸ್ಟುಡಿಯೋದಲ್ಲಿ ಏನಿದೆ ಶೋ ಆಗುತ್ತೆ, ಎಷ್ಟು ಜನ ಸ್ವೈಪ್ ಅಪ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಜನ ಬಂದುಬಿಟ್ಟು ಎಂಗೇಜ್ ಆಗಿದ್ದಾರೆ ನಿಮ್ಮ ವೀಡಿಯೋದಲ್ಲಿ ಅಂತ. ಬಟ್ ವ್ಯೂಸ್ ಬಂದುಬಿಟ್ಟು ನಿಮ್ಮ ಏನು ಲೈಕ್ ವ್ಯೂಸ್ ಎಲ್ಲ ಶೋ ಆಗುತ್ತಲ್ಲ ನಿಮ್ಮ ಯೂಟ್ಯೂಬಲ್ಲಿ, ಬಟ್ ಅಲ್ಲಿ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಶೋ ಆಗುತ್ತೆ, ಓಕೆನಾ. ಏನು ಸ್ವೈಪ್ ಅಪ್ ಮಾಡಿರ್ತಾರೆ ಅದ್ರದ್ದು ವ್ಯೂಸ್ ಕೌಂಟ್ ಆಗುತ್ತೆ, ಯಾರು ವಾಚ್ ಮಾಡಿರ್ತಾರೆ ನಿಮ್ಮ ವಿಡಿಯೋನ ಅದ್ರದ್ದು ಕೂಡ ಕೌಂಟ್ ಆಗುತ್ತೆ ವ್ಯೂಸು. ಬಟ್ ಇಲ್ಲಿ ಮಾನಿಟೈಸೇಷನ್ ಆಗಬೇಕಂದ್ರೆ ನಿಮ್ಮ ಚಾನಲು ನಿಮ್ಮದು ಯಾರು ವಿಡಿಯೋ ನೋಡಿರ್ತಾರೆ, ಎಂಗೇಜಿಂಗ್ ಯಾರಾಗಿರ್ತಾರೆ ಅವ್ರದ್ದು ಮಾತ್ರ, ಅದು ಮಾತ್ರ ಕೌಂಟ್ ತಗೊಳ್ಳೋದು, ಓಕೆನಾ, ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಆಗಬೇಕಂದ್ರೆ. ಬಟ್ ಯಾರು ಸ್ವೈಪ್ ಅಪ್ ಮಾಡ್ತಾರೆ ಆ ವ್ಯೂಸ್ ಏನು ಕೌಂಟ್ ಇರುತ್ತೆ ಅದರದ್ದು ತಗೊಳ್ಳಲ್ಲ. ಬಟ್ ಅದು ತೋರಿಸುತ್ತೆ, ನಿಮ್ಮ YT ಸ್ಟುಡಿಯೋ ಏನಿದೆ ಆ ಅಪ್ಲಿಕೇಶನಲ್ಲಿ ತೋರಿಸುತ್ತೆ. ಬಟ್ ಯಾವಾಗಿಂದ? ಮಾರ್ಚ್ 31, ಓಕೆನಾ. ಈ ಏನಿದೆ ಅಪ್ಡೇಟು ಲಾಗು ಆಗಿಬಿಡುತ್ತೆ. ಬಟ್ ಏನಕ್ಕೆ ಯೂಟ್ಯೂಬ್ ಫೇಕಾಗಿ ತೋರಿಸ್ತಾ ಇದೆ ಅಂತ ಗೊತ್ತಿಲ್ಲ. ಬೈ ಚಾನ್ಸ್ ನಿಮ್ಮದು ವ್ಯೂಸ್ ಜಾಸ್ತಿ ಬರಲಿ ಅಂತ ಏನಾದರೂ ಈ ಅಪ್ಡೇಟ್ ಕೊಡ್ತಾ ಇದ್ದಾರೇನು? ನಿಮ್ಮದು ಈಗ ಲೈಕ್ ಈಗ ವ್ಯೂಸ್ ಜಾಸ್ತಿ ಇದ್ದರೆ ಆಡಿಯನ್ಸ್ಗಳಿಗೆ ಕ್ಯೂರಿಯಾಸಿಟಿ ಆಗುತ್ತೆ, ಈಗ ಏನಿರ್ಬೋದು ಇದರಲ್ಲಿ, ಈ ವಿಡಿಯೋದಲ್ಲಿ ಏನಿರ್ಬೋದು, ಇಷ್ಟು ವ್ಯೂಸ್ ಬಂದಿದೆಯಲ್ಲ, ಕ್ಯೂರಿಯಾಸಿಟಿ ಆಗಿಬಿಟ್ಟು ಏನಾಗುತ್ತೆ ಆಡಿಯನ್ಸ್ಗಳು ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ, ಓಕೆನಾ. ಸೊ ಇದರಿಂದ ಈ ಅಪ್ಡೇಟ್ ಕೊಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ನಿಮಗೆ ಯಾರು ಸ್ವೈಪ್ ಅಪ್ ಮಾಡಿರ್ತಾರೆ ಆ ವ್ಯೂಸ್ ಕೌಂಟ್ ಆಗಲ್ಲ, ಕನ್ಫ್ಯೂಸ್ ಆಗಬೇಡಿ ಇಲ್ಲಿ. ಸೊ ಯಾರು ನಿಮ್ಮ ವಿಡಿಯೋ ನೋಡಿರ್ತಾರೆ ಆ ವಿಡಿಯೋನೇ ಬಂದುಬಿಟ್ಟು ಇಲ್ಲಿ ಕೌಂಟ್ ಆಗೋದು, ಯಾರು ಸ್ವೈಪ್ ಅಪ್ ಮಾಡಿರ್ತಾರೆ ಆ ವಿಡಿಯೋ ಕೌಂಟ್ ಆಗಲ್ಲ. ಬಟ್ ಆ ಸ್ವೈಪ್ ಅಪ್ ಮಾಡಿರೋ ವ್ಯೂಸ್ ಕೂಡ ನಿಮ್ಮ ಇದಕ್ಕೆ ಶೋ ಆಗುತ್ತೆ. ಯಾರು ಸ್ವೈಪ್ ಅಪ್ ಮಾಡ್ತಾರೆ, ಯಾರ್ದಾದ್ರೂ ಮುಂದೆ ವೀಡಿಯೋ ಬಂತು ನಿಮ್ದು ಅಂದ್ಕೊಳ್ಳಿ, ಅವ್ರು ನೋಡಿಲ್ಲ, ಸ್ವೈಪ್ ಅಪ್ ಮಾಡಿಬಿಟ್ರು, ಆ ವ್ಯೂನು ಬಂದುಬಿಟ್ಟು ಕೌಂಟ್ ಆಗುತ್ತೆ ಯೂಟ್ಯೂಬಲ್ಲಿ, ಓಕೆನಾ ಗೈಸ್. ಸೊ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಯಾರು ಸ್ವೈಪ್ ಅಪ್ ಮಾಡ್ತಾರೆ ಆಗನೂ ಕೂಡ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನಿಮಗೆ ಪ್ರಮೋಷನ್ಸ್ ಅಂತೂ ಸಿಗುತ್ತೆ. ಈಗ ಯಾರಾದರೂ ನೋಡ್ತಾರೆ, ಈಗ ವ್ಯೂಸ್ ಏನಪ್ಪ ಇವೊಂದು ಶಾರ್ಟಲ್ಲಿ ಇಷ್ಟು ಬಂದಿದೆ ಅಂತ ನೋಡಿಬಿಟ್ಟು ನಿಮಗೆ ಪ್ರಮೋಷನ್ನು ಸಿಗೋ ಚಾನ್ಸಸ್ ಇರುತ್ತೆ. ಇವ್ನು ಶಾರ್ಟಲ್ಲಿ ಜಾಸ್ತಿ ವ್ಯೂಸ್ ಬರ್ತಾಯಿದೆ, ಇವನಿಗೆ ನಾನು ಪ್ರಮೋಷನ್ ಕೊಡಬೇಕಂತ ಬ್ರ್ಯಾಂಡ್ ಕೂಡ ನಿಮಗೆ ಪ್ರಮೋಷನ್ನ ಕೊಡುತ್ತೆ. ಸೊ ಯಾರೆಲ್ಲ ಶಾರ್ಟ್ ಕ್ರಿಯೇಟರ್ಸ್ ಇದ್ದೀರಾ ಅವ್ರಿಗೊಂಥರ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಮುಂದೆ ಹೋಗಿ 31 ಏನಾಗುತ್ತೆ ಈ ಅಪ್ಡೇಟ್ ಲಾಗು ಆಗುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ,
ಓಕೆನಾ. ಸೊ ನೋಡಿ, ಆದಷ್ಟು ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿ. ಆಗ ನಿಮ್ಮದು ಏನಾಗುತ್ತೆ, ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ವ್ಯೂಸ್ ಈಗ ಜಾಸ್ತಿ ತೋರಿಸ್ತಾ ಇದೆ ಅಂದರೆ ಆಡಿಯನ್ಸ್ ಪಕ್ಕ ನಿಮ್ಮ ವೀಡಿಯೋ ನೋಡ್ತಾರೆ. ಆಗ ನಿಮ್ಮದು ವೀಡಿಯೋ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ 100% ಆ ವಿಡಿಯೋ ಬಂದುಬಿಟ್ಟು ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ ಗೈಸ್, ಎಲ್ಲ ಕ್ಲಿಯರಾಗಿ ತಿಳ್ಕೊಂಡ್ರಲ್ಲ. ಅಂತೂ ನಿಮಗೆ ಈ ಅಪ್ಡೇಟ್ ಬಗ್ಗೆ ಏನಾದರೂ ಡೌಟ್ಸ್ ಏನಾದರೂ ಓಡ್ತಾ ಇದ್ದರೆ ನಿಮ್ಮ ಮೈಂಡಲ್ಲಿ ನನಗೆ ನೀವು ಕಮೆಂಟ್ನ ಮಾಡ್ಬೋದು. ನಾನು ಕಮೆಂಟಲ್ಲಿ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.